ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ F1 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ F1 ಎಕ್ಸಾಮ್ಗೆ. ಯಾಕೆಂದರೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತದೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ 9th SA2 ಎಕ್ಸಾಮ್ ಮುಗಿಯೋವರೆಗೆ, ಅನ್ನೋಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು FA1, FA2, FA3, FA4 ಮತ್ತು SA1, SA2 ಒಟ್ಟಿನಲ್ಲಿ ನಿಮ್ಮದು 9th ಅನ್ನೋಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು PDF ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಒಂದು ಚಾನಲು ಯೂಸ್ ಆಗ್ತದೆ. ಮಾಡಿದ್ರಾ? ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವರು ಶೇರ್ ಮಾಡಿ, ಅವರು ಕ್ವಶನ್ಸ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಈಗ ನಿಮಗೆ ಚಾನಲ್ಲಿ ಕನ್ನಡ, ಇಂಗ್ಲೀಷ್ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2-3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. F1 ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಒಂದೇ ಮೇನು ನಿಮ್ಲಿಖಿತ ಪ್ರಶ್ನೋं के लिए ಇವೇನು ಮಲ್ಟಿಪಲ್ ಕ್ವಶನ್ಗಳು 2 ಇರ್ತವೆ. ಟೋಟಲಾಗಿ 2 ಅಂಕ. ಕ್ವಶನ್ ನಂಬರ್ 1, ನಿಮ್ಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ. ನಾನು ನಿಮಗೆ ಸಂಪೂರ್ಣ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೀನಿ. ಓಕೆನಾ? ನಿಮ್ಲಿಖಿತ ಮೇ ಸ್ತ್ರೀಲಿಂಗ ಶಬ್ದ ಏನಾಗ್ಬೋದು? ಆನ್ಸರ್ ಆಪ್ಷನ್ ಬಿ, ರಾಣಿ ಸರಿಯಾದ ಉತ್ತರ. ಬಾದ್ಶಾ ಅನ್ನೋದು ಪುಲ್ಲಿಂಗ, ಪೀತ ಅನ್ನೋದು ಪುಲ್ಲಿಂಗ, ಬಾಯಿ ಅನ್ನೋದು ಪುಲ್ಲಿಂಗ. ಕ್ವಶನ್ ನಂಬರ್ 2, ಗೌರವ ಶಬ್ದ ಕಾ ವಿಲೋಮ ಶಬ್ದ. ವಿಲೋಮ ಶಬ್ದ ಕೇಳಿದರೆ ಆಪ್ಷನ್ ಎ ಅಗೌರವ ಸರಿಯಾದ ಉತ್ತರ. ಇನ್ನು 2ನೇ ಮೇನು, निम्नलिखित प्रथम 2 शब्द के सूचित शब्द संबंधों के अनुरूप तीसरे शब्द का संबंधित शब्द लिखिए. ಅಂದರೆ ಏನು? ಅನುರೂಪತ ಕೇಳಿದ್ದಾರೆ. ಅರ್ಥ ಆಯ್ತಾ? ಅನುರೂಪತ ಕೇಳಿದ್ದಾರೆ. ಕ್ವಶನ್ ನಂಬರ್ 3, ಶಿಕಾಗೋ ಅಮೇರಿಕಾ ಆಗಬೇಕದು. ಅಮೇರಿಕಾ, ಕಲ್ಕತ್ತಾ ಭಾರತ. ಶಿಕಾಗೋ ಅನ್ನೋದೇನು ಅಮೇರಿಕಾದಲ್ಲಿ ಇದೆ, ಕಲ್ಕತ್ತಾ ಭಾರತ. ಇನ್ನು 4ನೇದು, ಲಾಲ ರಂಗ रुकना, हरा रंग चलना. इन्हों 3rd मेनू, निम्नलिखित प्रश्नों के उत्तर एक पूर्ण वाक्य में लिखिए. एक पूर्ण वाक्य. क्वेश्चन नंबर 5, विवेकानंद के बचपन का नाम क्या है? उत्तर, विवेकानंद के बचपन नाम नरेंद्र देव था. क्वेश्चन नंबर 6, विवेकानंद के गुरु कौन थे? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು, ನೆನಪಿಟ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು. ಉತ್ತರ, ವಿವೇಕಾನಂದ के गुरु रामकृष्ण परमहंस थे. क्वेश्चन नंबर 7, घायल को फौरन कहाँ पहुँचाना चाहिए? उत्तर, घायल को फौरन अस्पताल पहुँचना चाहिए. निम्नलिखित प्रश्नों के उत्तर 2-3 वाक्य में लिखिए. 2 अंक प्रश्नಗಳು. क्वेश्चन नंबर 8, भाई को बहन कैसे विदा करते हैं? उत्तर, युद्ध जाते हुए राजकुमार को राजकुमारी जैसे विदा करते हैं वैसे ही बहन अपने भाई को विदा करते हैं. क्वेश्चन नंबर 9, विवेकानंद ने भारतवासियों को क्या उपदेश दिया? उत्तर, विवेकानंद ने भारतवासियों को अंधविश्वास तथा रूढ़ियों को हटाकर समाज सेवा का उपदेश दिया. क्वेश्चन नंबर 10, दुर्घटना से बचने के कोई 2 उपाय लिखिए. उत्तर, दुर्घटना से बचने के उपाय निम्नलिखित है. फर्स्ट वन, हमेशा हेलमेट पहनकर ही ವಾಹನ ಚಾಲನಾ ಚಾಯಿ. ನಾವು ಹೆಲ್ಮೆಟನ್ನು ಧರಿಸಿನೇ ವಾಹನವನ್ನು ಚಲಾಯಿಸಬೇಕು. ಇನ್ನು 2ನೇದು, ಗಾಡಿ ಚಲಾತೆ ಸಮಯ ಮೊಬೈಲ್ ಕಾ ಉಪಯೋಗ ನಹಿ ಕರ್ನಾ ಚಾಹಿಯೆ. ನಾವು ಫೋನನ್ನು ಉಪಯೋಗ ಮಾಡುವರು ಅಂತ ಹೇಳಿದ್ದಾರೆ. ಇನ್ನು 5ನೇ ಮೇನು, ನಿಮ್ನಲಿಖಿತ ಪ್ರಶ್ನೆ के उत्तर 3-4 वाक्य में लिखिए. 3-4 वाक्य. क्वेश्चन नंबर 11, ಬಾಯಿ ಕೋ ಗಿರತೆ ದೇಖರ್ ಬಹನ್ ನೆ ಕ್ಯಾ ಕಿಯಾ? ಉತ್ತರ, ನಿಮಗೆ ಶಾರ್ಟಾಗಿ ಕೊಟ್ಟಿದ್ದೇನೆ, ಇನ್ನೂ ನೀವು ಲಾಂಗಾಗಿ ಬರಬೇಕು. ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ. भाई को गिरते देखकर बहन उसके पास दौड़ पड़ी. भाई खून से लथपथ पड़ा था, वह पुकारती रही भैया भैया. ಇದು ಶಾರ್ಟ್ ಆನ್ಸರು, ನಿಮ್ಮ ಬುಕ್ಕಲ್ಲಿ ಇನ್ನೂ ಬರಬೇಕು. ನಾನು ಜಸ್ಟ್ ರೆಫರೆನ್ಸ್ ಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ಇನ್ನು ನಿಮ್ಲಿಖಿತ ಕವಿತಾಂಶ ಪೂರ್ಣ ಕೀಜಿಯೆ. 11ನೇ ಕ್ವಶನ್ ಇದಿದೆಯಲ್ಲ ನೋಡಿ. 11ನೇ ಕ್ವಶನ್ನು ಇದಿದೆ 3 ಮಾರ್ಕ್ಸ್ಗೆ. 11ನೇ ಕ್ವಶನ್ನು 4 ಮಾರ್ಕ್ಸ್ಗೆ. ಜೈ ಭಾರತ್ ಅಂತ ಕೇಳಿದ್ದಾರೆ. ಪದ್ಯ ಭಾಗ ಪೂರ್ತಿ ನೋಡ್ಕೊಳ್ಳಿ. ಜೈ ಭಾರತ್ ಮಾತಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಪೂರ್ತಿ ಪೋಯಮ್ ನೋಡ್ಕೊಳ್ಳಿ. ನಿಮಗೆ ಪೂರ್ತಿ ಪೋಯಮಲ್ಲಿ ಒಂದು 4 ಸಾಲನ್ನ ಕೊಡ್ತಾರೆ. ಓಕೆನಾ?
ಪೂರ್ತಿ ಪೈಮಲ್ಲಿ ಮಾತ್ರ ಚೆನ್ನಾಗಿ ನೋಡ್ಕೊಂಡಿರಿ. 4 ಮಾರ್ಕ್ಸಿಗೆ ಕೇಳ್ಕೊತಾರೆ, ಬರೀ ಒಂದೇ ಪ್ಯಾರ ಅಲ್ಲ, ಪೂರ್ತಿ ಪೈಮ್ ನೋಡ್ಕೋಬೇಕು. 12ನೇದು ಜೈ ಜೈ ಭಾರತ್ ಮಾತಾ ಕೇಳಿದರೆ, ಜೈ ಜೈ ಭಾರತ್ ಮಾತಾ ऊंचा हिया हिमालय तेरा उसमें कितना स्नेह भरा दिल में अपने आग दबाकर रखना हमको हरा भरा. ಇಷ್ಟಾದರೆ ನಿಮ್ಮ ಒಂದು FA1 ಕ್ವಶನ್ ಪೇಪರ್ ಮುಕ್ತಾಯ ಆಗ್ತದೆ. ಕೆಲವೊಂದ್ಸಲ ನಿಮಗೆ ಪದ್ಯ ಕೊಡ್ಬೋದು ಅಥವಾ ಕೆಲವೊಂದ್ಸಲ ಚುಟ್ಟಿ ಪತ್ರ ಕೊಡ್ಬೋದು. ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ, ಅವ್ರು ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ ಕೇಳ್ಕೊಳ್ಳಿ. ನಿಮ್ಮ ಹಿಂದಿ ಶಿಕ್ಷಕರನ್ನ ಕೇಳ್ಕೊಳ್ಳಿ, ಓಕೆನಾ. ಈ ರೀತಿ ಕ್ವಶನ್ಸು ಇರ್ತವೆ ನಿಮ್ಮ ಎಕ್ಸಾಮ್ನಲ್ಲಿ. ಮತ್ತು ಕಮೆಂಟ್ ಮಾಡಿ, ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನೇ ಡೌಟ್ಲಿ ಕಮೆಂಟ್ ಹಾಕಿ. ಈಗ ನಿಮ್ಮ ಚಾನಲ್ಲಿ ಎಲ್ಲ ವಿಷಯ ಹಾಕಿದೆ. FA1 ಎಕ್ಸಾಮ್ಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಗಣಿತ ಹಾಕಿದ್ದೀನಿ. ಒಟ್ಟಿನಲ್ಲಿ ನಿಮಗೆ ಎಲ್ಲ ವಿಷಯ ಮೇಲೆ ನಾನು ಕಡಿಮೆ ಅಂದರು FA1 ಎಕ್ಸಾಮ್ಗೆ ಒಂದು 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೇನೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೇನೆ. ಸೊ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ, ಓಕೆನಾ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.